ಲೇಡೀಸ್ ಅಂಡ್ ಜೆಂಟಲ್ಮನ್, ಸಿಎಂ ಕುರ್ಚಿ ಕದನ ತಣ್ಣಗಾದಂತೆ ಕಾಣ್ತಾ ಇಲ್ಲ. ಅದು ಒಳಗೊಳಗೆ ಕೊತ್ತ ಅಂತ ಕುದಿತಾ ಇದೆ. ಡಿಕೆ ಶಿವಕುಮಾರ್ ಅವರ ನಡೆಯೇ ಇದನ್ನ ಪ್ರತಿಬಿಂಬಿಸ್ತಾ ಇದೆ. ಹೈಕಮಾಂಡ್ ನಾಯಕರು ಅಸ್ಸಾಂ ಜವಾಬ್ದಾರಿ ವಹಿಸಿದ್ರು ಕೂಡ ಡಿಕೆ ಡೋಂಟ್ ಕೇರ್ ಎಂಬಂತೆ ಸೈಲೆಂಟ್ ಆಗಿದ್ದಾರೆ. ಒಳಗೊಳಗೆ ತಮ್ಮ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾದ್ರೆ ಡಿಕೆ ಮೌನರಾಗದ ಹಿಂದಿದ್ಯಾ ಭಾರಿ ಲೆಕ್ಕಾಚಾರ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಸಿಎಂ ಕುರ್ಚಿ ಕದರ ಹೊರಗೆ ಮಾತ್ರ ತಣ್ಣಗಾದಂತೆ ಕಾಣ್ತಾ ಇದ್ರು ಕೂಡ ಒಳಗೊಳಗೆ ಕಾದ ಕುಲುಮೆಯಾಗಿದೆ. 2026ರ ಜನವರಿ 6ಕ್ಕೆ ಸಿದ್ದರಾಮಯ್ಯ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿದಿದ್ದಾರೆ. ಆದಾಗ್ಯೂ ಸಿಎಂ ಸಿದ್ದರಾಮಯ್ಯ ಡಿಕೆಗೆ ಕುರ್ಚಿಯನ್ನ ಬಿಡೋದಕ್ಕೆ ಸಿದ್ಧರಿಲ್ಲ. ಇದು ಡಿಕೆಯನ್ನ ಕೆರಳಿಸಿದೆ. ಸಿಎಂ ಗಾದಿಗೆ ಇರೋದಕ್ಕೆ ಕನಸು ಕಾಣ್ತಾ ಇರುವಂತಹ ಡಿಕೆ ಏನ್ ಮಾಡಬಹುದು ಅನ್ನುವಂತಹ ಚಿಂತನೆಯಲ್ಲಿದ್ದಾರೆ. ಈ ಬೆನ್ನಲ್ಲೇ ಹೈಕಮಾಂಡ್ ನಾಯಕರು ಅಸ್ಸಾಂ ಚುನಾವಣೆಗೆ ಡಿಕೆಯನ್ನ ವೀಕ್ಷಕರನ್ನಾಗಿ ನೇಮಿಸಿದ್ದಾರೆ. ಮೊದಲೇ ಫುಲ್ ಕೋಪ ತಾಪದಲ್ಲಿರುವಾಗಲೇ ಕನಕಪುರ ಕುಬೇರನಿಗೆ ಹೈಕಮಾಂಡ್ ಅಸ್ಸಾಂ ಚುನಾವಣೆಯನ್ನ ಗೆಲ್ಲಿಸುವಂತೆ ಡಿಕೆ ಹೆಗಲಿಗೆ ಜವಾಬ್ದಾರಿನ ವಹಿಸಿದ್ದಾರೆ. ಇದರಿಂದ ರೊಚ್ಚಿಗೆದ್ದಿರುವ ಡಿಕೆ ಶಿವಕುಮಾರ್ ಒಳಗೊಳಗೆ ಕೊತ ಅಂತ ಕುದಿತಾ ಇದ್ದಾರೆ. ಕೈಗೆ ಸಿಕ್ಕಿದ್ದನ್ನ ಪುಡಿಗಟ್ಟಿ ಬಿಡೋಣ ಅನ್ನುವಷ್ಟು ಸಿಟ್ಟಿನಲ್ಲಿದ್ದಾರೆ. ಆದ್ರೆ ಅದನ್ನ ಅವರು ಹೊರ ಹಾಕದೆ ಕಂಟ್ರೋಲ್ ಮಾಡಿಕೊಳ್ತಿದ್ದಾರೆ. ಆದ್ರೆ ಒಳಗೊಳಗೆ ಕಾದ ಕುಲುಮೆಯಂತಹ ಕೋಪ ಡಿಕೆ ಅವರನ್ನ ಫುಲ್ ಡಿಸ್ಟರ್ಬ್ ಮಾಡ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಆದೇಶವನ್ನ ಪಾಲನೆ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಸಿಎಂ ಕುರ್ಚಿ ಹೊರತಾಗಿ ನನಗೆ ಬೇರೆ ಯಾವ ಜವಾಬ್ದಾರಿಯೂ ಕೂಡ ಬೇಡ ಅನ್ನುವಷ್ಟರ ಮಟ್ಟಿಗೆ ಡಿಕೆ ಶಿವಕುಮಾರ್ ಮನಸ್ಥಿತಿ ಬಂದ್ಬಿಟ್ಟಿದೆ. ಇದು ಅವರ ನಡೆಯಲ್ಲೇ ಕೂಡ ಪ್ರತಿಬಿಂಬಿಸಲ್ಪಡ್ತಾ ಇದೆ. ಇದನ್ನ ಹೇಳಲಾರದೆ ಹೈಕಮಾಂಡ್ ಆದೇಶ ಪಾಲನೆ ಮಾಡಲಾಗದೆ ಡಿಕೆ ಸೈಲೆಂಟ್ ಆಗಿದ್ದಾರೆ. ಈಗಾಗಲೇ ಹೇಳಿದಂತೆ ಡಿಕೆ ಶಿವಕುಮಾರ್ ಅವರು ಹುಟ್ಟು ಕಾಂಗ್ರೆಸ್ಸಿಗ. ಕಾಂಗ್ರೆಸ್ ನಿಷ್ಠೆಯನ್ನ ಅವರನ್ನ ಮೀರಿಸುವ ನಾಯಕ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ದೇಶದಲ್ಲೇ ಕೂಡ ಯಾರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ದೇಶದ ಅಗ್ರ ಪಂಕ್ತಿಯ ಕಾಂಗ್ರೆಸ್ ನಿಷ್ಠರಲ್ಲಿ ಡಿಕೆ ಶಿವಕುಮಾರ್ ಮುಂಚೂಣಿಯಲ್ಲಿ ಇರ್ತಾರೆ. ಹುಟ್ಟು ಕಾಂಗ್ರೆಸ್ಸಿಗರಾದ ಡಿಕೆ ಹೈಕಮಾಂಡ್ ವಿರುದ್ಧವೇ ಸಿಟ್ಟಿಗೆದ್ದಿದ್ದಾರೆ. ಆದ್ರೆ ಅದನ್ನ ಡಿಕೆ ಎಲ್ಲೂ ಕೂಡ ತೋರಿಸ್ಕೊಳ್ತಾ ಇಲ್ಲ. ಕಾಂಗ್ರೆಸ್ಗೆ ಸಾಕಷ್ಟು ಕೊಡುಗೆ ನೀಡಿದ್ರು ಕೂಡ ಸಿಎಂ ಕುರ್ಚಿ ನೀಡೋದಕ್ಕೆ ಸತಾಯಿಸುತ್ತಿರುವ ಡಿಕೆ ಶಿವಕುಮಾರ್ ಅವರನ್ನ ಸಿಟ್ಟಿಗೆಬ್ಬಿಸ್ತಾ ಇದೆ. ಅವರ ಮೌನ ರಾಗವೇ ಇದನ್ನ ಹೇಳ್ತಾ ಇದೆ. ಹೈಕಮಾಂಡ್ ನಾಯಕರು ಡಿಕೆ ಹೆಗಲಿಗೆ ಅಸ್ಸಾಂ ಜವಾಬ್ದಾರಿನ ವಹಿಸಿ ಹಲವು ದಿನಗಳೇ ಆಗಿದೆ. ನನ್ನ ಮುಂದೆ ಆಯ್ಕೆಗಳೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಇದನ್ನು ಬಿಟ್ರೆ ಡಿಕೆ ಎಲ್ಲೂ ಕೂಡ ಅಧಿಕೃತವಾಗಿ ಅಸ್ಸಾಂ ಜವಾಬ್ದಾರಿ ಬಗ್ಗೆ ಅಧಿಕೃತವಾಗಿ ಇನ್ನೂ ಕೂಡ ತೂಟಿಯನ್ನ ಬಿಚ್ಚಲಿಲ್ಲ. ಅವರ ಬೆಂಬಲಿಗರು ಇನ್ನು ದೆಹಲಿ ಮಟ್ಟದಲ್ಲಿ ಲಾಬಿ ಮಾಡ್ತಿದ್ದಾರೆ. ಹೀಗೆ ಡಿಕೆ ಶಿವಕುಮಾರ್ ಸೈಲೆಂಟ್ ಆಗಿರೋದು ಹೈಕಮಾಂಡ್ ನಾಯಕರನ್ನ ಕಂಗೆಡಿಸಿದೆ. ಎಐಸಿಸಿ ಅಧ್ಯಕ್ಷರು ಆಗಿರುವಂತಹ ಕನ್ನಡಿಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಇದು ಧರ್ಮ ಸಂಕಟ. ಆ ಕಡೆ ರಾಹುಲ್ ಗಾಂಧಿಗೆ ಹೇಳಲಾಗದೆ, ಈ ಕಡೆ ಡಿಕೆ ಶಿವಕುಮಾರ್ ಅವರನ್ನ ಒಪ್ಪಿಸಲಾಗದೆ ಖರ್ಗೆ ಚಿಂತಾಕ್ರಾಂತರಾಗಿದ್ದಾರೆ. ಒಟ್ಟಾರೆ ಡಿಕೆ ಮೌನವಾಗಿ ಎಲ್ಲವನ್ನೂ ಕೂಡ ಲೆಕ್ಕ ಹಾಕೋದಕ್ಕೆ ಆರಂಭ ಮಾಡಿದ್ದಾರೆ. ಹೇಗೆ ರಾಮನಿಗೆ ಹನುಮ ಭಕ್ತನೋ ಹಾಗೆ ಕಟ್ಟರ್ ಕಾಂಗ್ರೆಸ್ಸಿಗರಾದ ಡಿಕೆ ಶಿವಕುಮಾರ್ ಹೈಕಮಾಂಡ್ ಆದೇಶವನ್ನ ಈವರೆಗೂ ಎಲ್ಲೂ ಮೀರಿ ನಡೆದುಕೊಂಡಿಲ್ಲ. ಈಗ ಸಿಎಂ ಕುರ್ಚಿಗಾಗಿ ಸಿಟ್ಟಿಗೆದ್ದಿದ್ದಾರೆ. ಆದರೂ ಕೂಡ ಅಷ್ಟೇ ಸೈಲೆಂಟ್ ಆಗಿ ಗೇಮ್ ಪ್ಲಾನ್ ಮಾಡ್ತಿದ್ದಾರೆ. ಪಂಚರಾಜ್ಯ ಚುನಾವಣೆಯನ್ನ ಗೆಲ್ಲೋದಕ್ಕೆ ನಾನಾ ಕಸರತ್ತು ಮಾಡ್ತಾ ಇರುವಂತಹ ಹೈಕಮಾಂಡ್ ನಾಯಕರು ಡಿಕೆಯನ್ನ ಹೇಗೆ ವಿಶ್ವಾಸ ತೆಗೆದುಕೊಳ್ತಾರೆ ಅನ್ನೋದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.